ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಮನೆಯಲ್ಲಿ ಸಿಗೋ ಪದಾರ್ಥಗಳಿಂದ ಯಾವ ತರಕಾರಿಗಳನ್ನ ಬೆಳಿಬೋದು ಅಥವಾ ಸೊಪ್ಪನ್ನು ಬೆಳಿಬೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ಟೊಮ್ಯಾಟೊ. ನಮ್ಮ ಮನೆಯಲ್ಲಿ ಸಿಗುವಂಥ ಟೊಮ್ಯಾಟೊ ಬೀಜಗಳನ್ನೇ ನಾವು ಹಾಕ್ಬೋದು. ನೋಡಿ, ಇದು ನನ್ನ ಗಾರ್ಡನ್ನಲ್ಲಿ ನಾನೇ ಹಾರ್ವೆಸ್ಟ್ ಮಾಡಿರುವಂಥ ವಿಡಿಯೋಸ್. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಟೊಮ್ಯಾಟೋಸ್. ಸೊ ನಮ್ಮ ಮನೆಯಲ್ಲಿ ನಾವು ಅಂಗಡಿಯಿಂದ ತರೋ ಟೊಮ್ಯಾಟೋಸ್ ಸೀಡ್ಸ್ನ ಹಾಕಿದ್ರೇ ಸಾಕು, ಚೆನ್ನಾಗೇ ಬರುತ್ತೆ. ಎರಡನೇದಾಗಿ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಆಗಿರ್ಬೋದು, ಇದು ಬಜ್ಜಿ ಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಆಗಿರ್ಬೋದು. ಒಂದು ಮೆಣಸಿನ್ಕಾಯಿನ ನಾವು ಹಾಕಿದರೆ ಮೆಣಸಿನ್ಕಾಯಿ ಗಿಡ ಬರುತ್ತೆ, ಅದು ಝೀರೋ ಕಾಸ್ಟಲ್ಲೇ ಬೆಳಿಬೋದು. ಬಜ್ಜಿ ಮೆಣಸಿನ್ಕಾಯಿ ತಂದಾಗ ಕೆಲವು ಸಲ ಹಣ್ಣಾಗಿರತ್ತಲ್ಲ, ಆ ಸೀಡ್ಸ್ ಹಾಕಿದರೆ ಕೂಡ ನಮಗೆ ಗಿಡ ಈಸಿಯಾಗಿ ಬರುತ್ತೆ. ಈ ಹಸಿ ಮೆಣಸಿನ್ಕಾಯಿನ ಒಂದು ಮೆಣಸಿನ್ಕಾಯಿ ಇರುತ್ತಲ್ಲ, ಆ ಸೀಡ್ಸ್ ಅಂತ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ತುಂಬ ಒಳ್ಳೆ ಈಲ್ಡ್ ಕೊಡುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು. ಮೂರನೇದಾಗಿ ನೀವು ಪುದೀನ. ಅಂಗಡಿಯಿಂದ ನಾವು ರೆಗ್ಯುಲರಾಗಿ ಪುದೀನ ತರ್ತೀವಲ್ಲ, ಸೊ ಆ ಕಡ್ಡಿಗಳನ್ನ ನಾವು ಹಾಕ್ಬೋದು. ಇದಕ್ಕೆ ಆ್ಯಕ್ಚುಲಿ ಸೀಡ್ಸ್ ಅಂತ ಸಿಗುತ್ತೆ ಅನಿಸುತ್ತೆ, ಬಟ್ ಈ ಸ್ಟೆಮ್ ಕಟ್ಟಿಂಗಿಂದ ಆ್ಯಕ್ಚುಲಿ ಇದನ್ನು ಈಸಿಯಾಗಿ ಬೆಳೆಸ್ಬೋದು. ನೋಡಿ ಎಷ್ಟು ಫ್ರೆಶ್ ಆಗಿದೆ, ನಮಗೆ ಬೇಕಾದಾಗ ಹಾರ್ವೆಸ್ಟ್ ಮಾಡ್ಕೊಬೋದು. ಆರ್ಗ್ಯಾನಿಕ್ಕಾಗಿ ಬೆಳೆದಿರುವಂಥದ್ದು, ಝೀರೋ ಕಾಸ್ಟಲ್ಲಿ ಇದು ಕೂಡ ರೆಡಿ ಆಗುತ್ತೆ. ನೆಕ್ಸ್ಟ್ ಕೊತ್ತಂಬರಿ. ಮನೇಲಿ ಸಿಗುವಂಥ ಧನ್ಯನೇ ನಾವು ಹಾಕ್ಬೋದು, ಬಟ್ ಇದು ಜರ್ಮಿನೇಟ್ ಆಗೋಕ್ಕೇ ಮಿನಿಮಮ್ 10 to 11 ಡೇಸ್ ತೊಗೊಳತ್ತೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಸೊ ನಮ್ಮ ಅಡುಗೆಗಳಲ್ಲಿ ಬಳಸೋ ಧನ್ಯನೇ ಹಾಕ್ಬೋದು. ಆ್ಯಂಡ್ ನಾನು ಪ್ರೀವಿಯಸ್ ಆಗಿ ಇದು ನನ್ನ ಗಾರ್ಡನ್ನಲ್ಲೇ ಹಾಕಿರುವಂಥದ್ದು. ನೀವು ಪ್ರೀವಿಯಸ್ ಲಾಂಗ್ ವೀಡಿಯೋಸ್ ನೋಡಿದ್ರೆ ಗೊತ್ತಾಗತ್ತೆ. ಸೊ ಇದನ್ನು ಕೂಡ ಕಡಿಮೆ ಕಾಸ್ಟಲ್ಲಿ ಅಥವಾ ಅಡುಗೆ ಮನೇಲಿ ಸಿಗೋ ಪದಾರ್ಥಗಳಿಂದನೇ ಬೆಳೆದಿರೋದು. ಕೊನೆಯದಾಗಿ ಮೆಂತ್ಯ ಸೊಪ್ಪು. ಮನೇಲಿ ಸಿಗುವಂಥ ಮೆಂತ್ಯನೇ ನಾನು ಹಾಕಿರೋದು. ಇದು ವಿತಿನ್ 1 ಮಂತ್ ನಮಗೆ ಈಲ್ಡ್ ಕೊಡುತ್ತೆ. ತುಂಬ ಈಸಿಯಾಗಿ ತುಂಬ ಬೇಗ ಬೆಳೆಯುತ್ತೆ ಇದು. ಮನೇಲಿ ಸಿಗುವಂಥ ಮೆಂತ್ಯನೇ ನಾವು ಹಾಕಬೇಕು. ಸೊ ಈ 5 ತರಕಾರಿ ಮತ್ತು ಸೊಪ್ಪು ತುಂಬ ಈಸಿಯಾಗಿ ನಾವು ಬೆಳಿಬೋದು. ಸೊ ನಿಮ್ಗೆ ಯಾರಿಗಾರು ಗಾರ್ಡನಿಂಗ್ ಇಂಟ್ರೆಸ್ಟ್ ಇದೆ ಅನ್ನೋರು ಇದನ್ನು ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.